ಧರ್ಮಸ್ಥಳದಲ್ಲಿ 22 ವರ್ಷದ ಕೇಸ್ ರಿಓಪನ್. 22 ವರ್ಷದ ಹಳೆ ಕೇಸ್ ರಿಓಪನ್ ನಿಂದ ಮತ್ತಷ್ಟು ಸೀಕ್ರೆಟ್ ಬಟಾಬಯಲು. ಅಗೆದಷ್ಟು ಬಗೆದಷ್ಟು ಮತ್ತಷ್ಟು ಸತ್ಯಗಳು ಹೊರಗೆ ಬರ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ 22 ವರ್ಷದ ಹಳೆ ಕೇಸ್ ರಿಓಪನ್ ಆಗಿದೆ. 22 ವರ್ಷದ ಹಳೆ ಕೇಸ್ ರಿಓಪನ್ ನಿಂದ ಮತ್ತಷ್ಟು ಸೀಕ್ರೆಟ್ಗಳು ಬಟಾಬಯಲು. ಸೌಜನ್ಯ ಮುಂಚೆಯೇ ಹಲವು ಯುವತಿಯರು ನಾಪತ್ತೆ. ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ನೇತ್ರಾವತಿ ನದಿ ದಡದ ರಹಸ್ಯ. 22 ವರ್ಷದ ಹಿಂದೆ ನಾಪತ್ತೆಯಾಗಿದ್ಲು ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಎನ್ನುವಂತವಳು. ಅನನ್ಯ ಭಟ್ ನಿಗೂಢ ಕಣ್ಮರೆ ಪ್ರಕರಣ ಈಗ ರಿಓಪನ್. ದಕ್ಷಿಣ ಕನ್ನಡ ಪೊಲೀಸರಿಗೆ ದೂರು ಕೊಟ್ಟಂತಹ ಅನನ್ಯ ಭಟ್ ತಾಯಿ ಅನನ್ಯ ಭಟ್ ನಿಗೂಢ ನಾಪತ್ತೆಯ ಹಿಂದಿರುವಂತಹ ಮಿಸ್ಟರಿ ಏನು? ಅಗೆದಷ್ಟು ಬಗೆದಷ್ಟು ಮತ್ತಷ್ಟು ಸತ್ಯಗಳು ಬಟಾಬಯಲಾಗ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿಯ ದಡದಲ್ಲಿರುವಂತಹ ಹೆಣಗಳ ರಾಶಿಯ ಬಗ್ಗೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇರುವಂತದ್ದು. 22 ವರ್ಷದ ಹಳೆ ಕೇಸ್ ರಿಓಪನ್ ನಿಂದ ಮತ್ತಷ್ಟು ಸೀಕ್ರೆಟ್ಗಳು ಹೊರಗೆ ಬರ್ತಾ ಇದೆ. ಒಬ್ಬ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳ್ತಾನೆ, ನಾನು 1995ರಿಂದ 2014ರವರೆಗೂ ಕೂಡ ಸಾಕಷ್ಟು ಹೆಣಗಳನ್ನ ಆ ಒಂದು ನೇತ್ರಾವತಿಯ ದಂಡೆಯ ಮೇಲೆ ಹೂತ್ ಹಾಕಿದ್ದೇನೆ. ಈಗ ಬಂದು ನಾನು ಸತ್ಯವನ್ನ ಒಪ್ಪಿಕೊಳ್ತಾ ಇದ್ದೇನೆ. ಆಗ ನನಗೆ ಸತ್ಯ ಒಪ್ಪಿಕೊಳ್ಳಿಕ್ಕೆ ಭಯ ಆಯ್ತು ಅಂತ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ. ಅದಾದ ನಂತರ ಶುರುವಾಗುತ್ತೆ ನೋಡಿ ರಿಯಲ್ 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 ಸೀರಿಯಲ್ ಕಿಲ್ಲಿಂಗ್ ಕೇಸ್ಗಳು. ಅದಾದ ನಂತರ ಸೌಜನ್ಯ ಕೇಸ್ಗಳು ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಅದಾದ ನಂತರ ಈಗ ಅನನ್ಯ ಭಟ್ ಎನ್ನುವಂತಹ ಒಂದು ಯುವತಿಯ ವಿಚಾರ ಮತ್ತೆ ಹೊರಗಡೆ ಬಂದಿದೆ. ಸೌಜನ್ಯ ಮುಂಚೆಯೇ 2012ರ ಮುಂಚೆಯೇ ಹಲವು ಯುವತಿಯರು ಅಲ್ಲಿ ನಾಪತ್ತೆಯಾಗಿದ್ರು. ಒಂದಾದ ಮೇಲೊಂದು ಬೆಳಕಿಗೆ ಈಗ ಬರ್ತಾ ಇರುವಂತದ್ದು ನೇತ್ರಾವತಿಯ ನದಿಯ ದಂಡೆಯ ರಹಸ್ಯ. ವೀಕ್ಷಕರೇ, ಅನನ್ಯ ಭಟ್ ನಿಗೂಢ ಕಣ್ಮರೆಯ ಪ್ರಕರಣ ಈಗ ಮತ್ತೆ ರಿಓಪನ್ ಆಗಿದೆ. 2003ರಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಂತಹ ಅನನ್ಯ ಭಟ್ 20 ವರ್ಷದ MBBS ವಿದ್ಯಾರ್ಥಿನಿ ನಿಗೂಢವಾಗಿ ಕಣ್ಮರೆ. ಎರಡ್ 2003ರಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಂತಹ ಅನನ್ಯ ಭಟ್ 20 ವರ್ಷದ MBBS ವಿದ್ಯಾರ್ಥಿನಿ ನಿಗೂಢವಾಗಿ ಕಣ್ಮರೆ. ಆದ್ರೆ 22 ವರ್ಷದ ಹಿಂದೆ ನಾಪತ್ತೆ ಬಗ್ಗೆ ತಾಯಿ ಈಗ ಮರು ದೂರನ್ನ ನೀಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲಾ SPಗೆ ದೂರನ್ನ ಕೊಟ್ಟಿರುವಂತಹ ತಾಯಿ ಸರೋಜಾ ಭಟ್ ಮಗಳ ನಾಪತ್ತೆ ಪ್ರಕರಣದ ಬಗ್ಗೆ ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ನಮ್ಮ ವಕೀಲರ ಜೊತೆಗೆ ಬಂದು ದೂರನ್ನ ಕೊಟ್ಟಿರುವಂತಹ ಸುಜಾತಾ ಭಟ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವೀಕ್ಷಕರೇ, ಈಗ ಅನನ್ಯ ಭಟ್ ಅವರ ಆ ಒಂದು ಕೇಸು ಕೂಡ ರಿಓಪನ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. 2003ರಲ್ಲಿ 20 ವರ್ಷದ MBBS ವಿದ್ಯಾರ್ಥಿನಿ ಅನನ್ಯ ಭಟ್ ಕಾಣೆ ಆಗ್ತಾರೆ. ಹೋಗಿ ಸರೋಜಾ
ಸುಜಾತಾ ಭಟ್ ಅವರ ತಾಯಿ ಹೋಗಿ ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಅದಾದ ನಂತರ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಕೇಸನ್ನ ಕೈ ಬಿಡಲಾಗಿತ್ತು. ಈಗ ಮತ್ತೆ ಮರುವಾಗಿ ದೂರನ್ನ ನೀಡಿರುವಂತಹ ತಾಯಿ ಸುಜಾತಾ ಭಟ್, ಆದ್ರೆ 22 ವರ್ಷಗಳ ಹಿಂದೆ ನಾಪತ್ತೆಯಾಗಿರೋದ್ರ ಬಗ್ಗೆ ತಾಯಿ ಈಗ ಮತ್ತೆ ಮರು ದೂರನ್ನ ನೀಡಿರುವಂಥದ್ದು. ದಕ್ಷಿಣ ಕನ್ನಡ ಏನಿದೆ ವೀಕ್ಷಕರೇ, ದಕ್ಷಿಣ ಕನ್ನಡ ಈಗ ರಹಸ್ಯಗಳ ತಾಣವಾಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ದೂರನ್ನ ಕೊಟ್ಟಿರುವಂತಹ ತಾಯಿ ಸುಜಾತಾ ಭಟ್ ಮಗಳ ನಾಪತ್ತೆ ಪ್ರಕರಣದ ಬಗ್ಗೆ ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ತಮ್ಮ ವಕೀಲ್ ಜೊತೆಗೆ ಬರ್ತಾರೆ, ದೂರನ್ನ ಕೊಡ್ತಾರೆ ಸುಜಾತಾ ಭಟ್. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ಜಾಸ್ತಿ ದಾಖಲೆ ಆಗುತ್ತೆ. ಆ ಒಬ್ಬ ಮನುಷ್ಯ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆ ಮನುಷ್ಯ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದ ಅದೇ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸತ್ಯಗಳೀಗ ಹೊರಗೆ ಬರ್ತಾ ಇರುವಂತದ್ದು. 1995ರಿಂದ 2014ರವರೆಗೆ ತಾನೇನು ಮಾಡ್ತೆ ಎನ್ನುವುದರ ಬಗ್ಗೆ ಕಂಪ್ಲೀಟ್ ವಿವರವನ್ನ ಹೇಳ್ತಾ ಇದ್ದಾನೆ ಆ ಮನುಷ್ಯ. ಒಂದಿಷ್ಟು ಮೂಳೆಗಳನ್ನು ತೆಗೆದುಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ನೀಡ್ತಾನೆ. ಇದು ನಾನು ಹೂತಾಕಿರುವಂಥದ್ದು ಅಂತ ಹೇಳ್ತಾನೆ. ಹಾಗೆ ತನಗೆ ಹೂತಾಕುವಂತ ಬಂದಿರುವಂತಹ ಮಹಿಳೆಯ ಶವದಲ್ಲಿ ಅರಬೆತ್ತಲೆ ಶವಗಳು ಜಾಸ್ತಿ ಇದ್ವು ಅನ್ನುವಂತಹ ವಿಚಾರವನ್ನು ಆತ ಬಯಲು ಮಾಡಿದ್ದ. 22 ವರ್ಷಗಳ ಬಳಿಕ ಅನನ್ಯ ತಾಯಿ ದೂರನ್ನ ನೀಡಿದ್ದು ಯಾಕೆ? ಕೆಲ ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಕೋರ್ಟ್ಗೆ ಹಾಜರಾಗಿದ್ರು. ಇಪ್ಪತ್ತೆರಡು ವರ್ಷಗಳ ಬಳಿಕ ಅನನ್ಯ ಭಟ್ ತಾಯಿ ದೂರು ನೀಡಿದ್ದು ಯಾಕೆ? ಕೆಲ ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಕೋರ್ಟ್ಗೆ ಹಾಜರಾಗಿದ್ರು. ನೇತ್ರಾವತಿಯ ದಂಡೆಯಲ್ಲಿ ಹೆಣಗಳನ್ನ ಹೂತಾಕಿರುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು. ಹಲವು ಮಹಿಳೆಯರ ಹೆಣವನ್ನ ನೋಡಿದ್ದೀನಿ ಎಂದಿದ್ದಂತಹ ಅನಾಮಿಕ ವ್ಯಕ್ತಿ ತನ್ನ ಮಗಳ ಬಗ್ಗೆ ಮಾಹಿತಿ ಸಿಗಬಹುದು ಅಂತ ಹೇಳಿ ಸುಜಾತಾ ಭಟ್ ಅಂದ್ಕೊಂಡಿದ್ದಾರೆ. 22 ವರ್ಷದ ಹಿಂದೆಯೇ ಅನನ್ಯ ಭಟ್ ನಾಪತ್ತೆಯ ಬಗ್ಗೆ ತನಿಖೆ ಆಗಿತ್ತು. ಆದರೆ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗದೆ ಕೇಸು ಬಿದ್ದೋಗಿತ್ತು. ಈಗ ವ್ಯಕ್ತಿಯೊಬ್ಬ ಸರಣಿ ಸಾವುಗಳ ಬಗ್ಗೆ ಸಾಕ್ಷಿಯನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ನನ್ನ ಮಗಳ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಎನ್ನುವಂತಹ ಆಸೆ, ಹಪಹಪಿ ಸಿಗಬಹುದೇನೋ ಎನ್ನುವಂತಹ ಒಂದು ವಿಶ್ವಾಸ ಸುಜಾತಾಗೆ. ಅನನ್ಯ ಭಟ್ ನಿಗೂಢ ಕಣ್ಮರೆಯ ಬಗ್ಗೆ ಮರು ತನಿಖೆಗೆ ಆಗ್ರಹ. 22 ವರ್ಷ ಹಿಂದಿನಂತಹ ಅನನ್ಯ ಕಣ್ಮರೆಯ ಬಗ್ಗೆ ಸಿಗುತ್ತಾ ನಿಜ ಸತ್ಯ ಈಗ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. 22 ವರ್ಷಗಳ ಹಿಂದೆ ಅನನ್ಯ ಕಾಣೆಯಾಗ್ತಾಳೆ. ಅದಾದ ನಂತರ ಅನನ್ಯ ಭಟ್ ಅವರ ತಾಯಿ ದೂರನ್ನ ಬಂದು ನೀಡ್ತಾರೆ. ಕೆಲ ದಿನಗಳ ಹಿಂದೆ ನಾನು ಹೇಳ್ತಾ ಇದ್ದೆ, ವ್ಯಕ್ತಿಯೊಬ್ಬ ಕೋರ್ಟ್ಗೆ ಬಂದು ಹಾಜರಾಗ್ತಾನೆ. ತಾನು ಒಂದಿಷ್ಟು ಹೆಣಗಳನ್ನ ಹೂತು ಹಾಕಿದ್ದೇನೆ, ತಾನು ಒಂದಿಷ್ಟು ಹೆಣಗಳನ್ನ ನೋಡಿದ್ದೇನೆ, ಅದರಲ್ಲಿ ಒಂದಿಷ್ಟು ಮಹಿಳೆಯರ ಹೆಣ ಇದೆ, ಒಂದಿಷ್ಟು ಮಹಿಳೆಯರ ಮೈ ಮೇಲೆ ಸರಿಯಾದ ಬಟ್ಟೆ ಇರಲಿಲ್ಲ, ಅರೆ ಬತ್ತಲೆ ಒಂದು ವ್ಯವಸ್ಥೆಯಲ್ಲೂ ಕೂಡ ಒಂದಿಷ್ಟು ಹೆಣ್ಣು ಮಕ್ಕಳನ್ನ ನಾನು ನೋಡಿದ್ದೇನೆ, ಅವರಿಗೆ ಒಂದಿಷ್ಟು ಕೃತ್ಯಗಳಾಗಿದ್ದು ಕೂಡ ಕಾಣಿಸ್ತಿತ್ತು. ಅವರ ಮೈ ಮೇಲಿರುವಂತಹ ಗಾಯಗಳನ್ನು ನೋಡಿದ್ರೆ ಆ ತರ ಒಂದು ಶವಗಳನ್ನು ಕೂಡ ನಾನು ಹೂತಾಕಿದ್ದೇನೆ ಅಂತ ಹೇಳಿದ್ನಲ್ಲ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ. ಆ ಅನಾಮಿಕ ವ್ಯಕ್ತಿಯ ಮಾತನ್ನ ಕೇಳಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಈಗ ಮತ್ತೆ ಸ್ಟೇಷನ್ ಮೆಟ್ಟಲನ್ನ ಹೇರಿರುವಂಥದ್ದು. ತಮ್ಮ ಒಂದು ಲಾಯರ್ನ ಜೊತೆಗೆ ಅವರು ಒಂದು ಕಂಪ್ಲೇಂಟ್ ಅನ್ನ ನೀಡ್ತಾ ಇದ್ದಾರೆ. ಹಲವು ಮಹಿಳೆಯರ ಹೆಣವನ್ನ ನೋಡಿದ್ದೇನೆ ಅಂತ ಅನಾಮಿಕ ವ್ಯಕ್ತಿ ಅಂದಿದ್ನಲ್ಲ, ತನ್ನ ಮಗಳ ಬಗ್ಗೆಯೂ ಏನಾದ್ರೂ ಮಾಹಿತಿಯನ್ನ ಸಿಗಬಹುದು ಅಂತ ಹೇಳಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಬಂದಿರುವಂತದ್ದು. ವೀಕ್ಷಕರೇ, ಧರ್ಮಸ್ಥಳದ ನೇತ್ರಾವತಿ ದಂಡೆಯ ಮೇಲೆ ನಡೆದಂತಹ ಹಲವಾರು
ಹೆಣಗಳ ರಾಶಿಯ ಬಗ್ಗೆ ಅಗದಷ್ಟು ಬಗದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ವೀಕ್ಷಕರೇ. 2003 ಅನನ್ಯ ಭಟ್ ನಾಪತ್ತೆಯ ಪ್ರಕರಣ, ಅನನ್ಯ ಭಟ್ ಹೆತ್ತವರು ದೂರನ್ನ ನೀಡಿದ್ದಾರೆ. ಎರಡ್ 2003 ಅನನ್ಯ ಭಟ್ ನಾಪತ್ತೆ ಪ್ರಕರಣ, ಅನನ್ಯ ಭಟ್ ಹೆತ್ತವರು ದೂರನ್ನ ನೀಡಿದ್ದಾರೆ. ವಿಚಾರಣೆಯನ್ನ ನಡೆಸಲು ಕೋರಿ ತಾಯಿ ದೂರಿನ ಬಗ್ಗೆ ವಿಚಾರಣೆಯನ್ನ ನಡೆಸಿ ಕ್ರಮ. ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ಮಾಹಿತಿಯನ್ನ ನೀಡಿರುವಂತದ್ದು. ಎಸ್ ವೀಕ್ಷಕರೇ, ಆ ತಾಯಿಗೆ ಒಂದು ಆಸೆ, ತನ್ನ ಮಗಳ ಬಗ್ಗೆ ಏನಾದ್ರೂ ಸಿಗಬಹುದೇನೋ, ಅಥವಾ ತನ್ನ ಮಗಳ ಬಗ್ಗೆ ಏನಾಯ್ತು ಎತ್ತ ಅಂತ ಯಾರು ಹೇಳಬಹುದೇನೋ, ಆ ಅನಾಮಿಕ ವ್ಯಕ್ತಿಗೆ ಗೊತ್ತಿದೆಯೇನೋ ಅನ್ನುವಂತಹ ಒಂದು ಆಸೆ, ತನ್ನ ಮಗಳು ಏನಾದ್ಲು ಅಂತ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಎಲ್ಲವೂ ಕೂಡ ಅನನ್ಯ ಭಟ್ ಅವರ ತಾಯಿಗಿರುವಂತದ್ದು. 2003 ಅನನ್ಯ ಭಟ್ ಆ ಒಂದು ನಾಪತ್ತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಹೆತ್ತವರೀಗ ದೂರನ್ನು ದಾಖಲೆ ಮಾಡಿದ್ದಾರೆ. ವಿಚಾರಣೆಯನ್ನ ನಡೆಸಲಿಕ್ಕೆ ತಾಯಿ ಕೋರ್ಕೊಂಡಿದ್ದಾಳೆ. ದೂರಿನ ಬಗ್ಗೆ ವಿಚಾರಣೆ ನಡೆಸಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ದಕ್ಷಿಣ ಕನ್ನಡದ ಎಸ್ಪಿ ಡಾಕ್ಟರ್ ಅರುಣ್ ಮಾಹಿತಿಯನ್ನ ನೀಡಿರುವಂತದ್ದು. ಈ ಹೋಲ್ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಏನೋ ಒಂದು ದೊಡ್ಡ ರಹಸ್ಯ ಆ ನೇತ್ರಾವತಿಯ ದಂಡೆಯ ಮೇಲೆ ಇದೆ ಅನ್ನೋದು ವೀಕ್ಷಕರೇ ಗೊತ್ತಾಗುತ್ತೆ. ಅದೆಷ್ಟೋ ಜನರ ನೆತ್ತರನ್ನ ನೋಡಿರುವಂತಹ ನೇತ್ರಾವತಿಯ ನದಿಯ ದಂಡೆ ಅದೆಷ್ಟೋ ರಹಸ್ಯವನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ. 2003 ಈ ಒಂದು ಪ್ರಕರಣಗಳು ಕೂಡ ಈಗ ಹೊರಗೆ ಬರ್ತಾ ಇರುವಂತದ್ದು. ಇನ್ನೆಷ್ಟು ಜನ ಬಂದ್ಬಿಟ್ಟು ನಮ್ಮ ಮಗಳು ಇದ್ದಾಳೆ ಅಥವಾ ನನ್ನ ಅಣ್ಣನ ಮಗಳು ಇದ್ದಾಳೆ ಅಂತ ಹೇಳಿ ಅದೆಷ್ಟು ಜನ ಬಂದು ಕಂಪ್ಲೇಂಟ್ ಕೊಡ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಎಲ್ಲವನ್ನೂ ಕೂಡ ಇಂಚಿಂಚಾಗಿ ಕೂಡ ಈಗ ಹೊರಗೆ ಬರ್ತಾ ಇರುವಂತಹ ಸತ್ಯಗಳು ವೀಕ್ಷಕರೇ. ಆ ಒಂದು ಅನಾಮಿಕ ವ್ಯಕ್ತಿ ಯಾವಾಗ ಕೋರ್ಟ್ ಮೆಟ್ಟಿಲು ಏರಿದ್ನೋ ಆಗ ಶುರುವಾಯ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.